ಈ ಸಂವತ್ಸರದ ಮಿಥುನ ರಾಶಿಯವರ ಫಲಗಳನ್ನು ನೋಡೋಣ. ಗುರುವು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಾಗ ನಿಮಗೆ ಸ್ವಲ್ಪ ತೊಂದರೆಗಳು, ಅಶುಭ ಫಲಗಳನ್ನು ಕಾಣಬೇಕಾಗ್ತದೆ. ವಿರುದ್ಧ ಸ್ಥಳ ಬದಲಾವಣೆಗಳಾಗ್ತದೆ. ಮಿತ್ರರಿಂದ ವಂಚನೆ, ಕೈ ಹಾಕಿದಂತಹ ಕೆಲಸಗಳಲ್ಲಿ ತೊಂದರೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ವೃತ ತಿರುಗಾಟ, ಯತ್ನ ಕಾರ್ಯಗಳಲ್ಲಿ ತೊಂದರೆಯಾಗುವಂತಹ ಒಂದು ಸಂಭವವಿರುತ್ತೆ. ನಂತರದಲ್ಲಿ ಗುರುವು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡುವಾಗ ನಿಮ್ಮ ಆರೋಗ್ಯ ವೃದ್ಧಿಸುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಒಂದು ಪ್ರಗತಿಯನ್ನು ಕಾಣಬಹುದು. ಹಾಗೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ದುಷ್ಟ ಜನರಿಂದ ಸ್ವಲ್ಪ ತೊಂದರೆ ಆಗ್ತದೆ. ಶನಿಯ ಒಂದು ಶಾಂತಿಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡೋದ್ರಿಂದ ಆ ದುಷ್ಟ ಜನರ ಸಹವಾಸ ಮತ್ತು ತೊಂದರೆಗಳು ನಿವಾರಣೆ ಆಗ್ತದೆ. ಮತ್ತು ತಿರುಗಾಟ, ಬೇಸರ ಉಂಟಾಗುವಂಥ ಒಂದು ತೊಂದರೆಗಳು ಕೂಡ ಕಡಿಮೆ ಆಗ್ತದೆ. ಈ ವರ್ಷ ನಿಮ್ಮ ಶುಭ ದಿನಾಂಕಗಳು 5, 14, 13 ಆಗಿರುತ್ತೆ. ನಿಮಗೆ ಶುಭ ಸಂಖ್ಯೆಗಳು 3, 5, 6, 8 ಇವುಗಳು ನಿಮ್ಮ ರಾಶಿಯ ಶುಭ ಸಂಖ್ಯೆಗಳಾಗಿರುತ್ತೆ.